ಯುದ್ಧ ಶುರುವಾಗಿ 33 ದಿನ ಕಳೆದರೂ ಯುದ್ಧೋನ್ಮಾದ ನಿಲ್ತಿಲ್ಲ. ಬಾಂಬ್ಗಳ ಸುರಿಮಳೆಗೆ ಬೀಳ್ತಿದ್ರೂ ಯಾವೊಂದು ರಾಷ್ಟ್ರವೂ ತಣ್ಣಗಾಗ್ತಿಲ್ಲ. ಇದೇ ಹೊತ್ತಲ್ಲೇ ಟ್ರಂಪ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಇತ್ತ ಕರುನಾಡಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಹೋಟ್ಲುದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5ರಿಂದ 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಹೊಟ್ಟೆ ಪಾಡು ಕಷ್ಟ ಆಗ್ಬಿಟ್ಟಿದೆ. ಯುದ್ಧ 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 ಇದೊಂದು ಪದ ಕೊಲ್ಲಿ ರಾಷ್ಟ್ರಗಳನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯುದ್ಧ ಶುರುವಾಗಿ 33 ದಿನ ಕಳೆದರೂ ರಕ್ತದ ದಾಹ ನಿಂತಿಲ್ಲ. 3 ರಾಷ್ಟ್ರಗಳ ನಡುವಿನ ಯುದ್ಧೋನ್ಮಾದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಒಬ್ಬರ ಮೇಲೊಬ್ಬರ ಪ್ರತೀಕಾರದ ಜ್ವಾಲೆಗೆ ಇರಾನ್ ಹಾಗೂ ಇಸ್ರೇಲ್ 2 ರಾಷ್ಟ್ರಗಳು ತಲ್ಲಣಿಸಿ ಹೋಗಿವೆ. ಅದರಲ್ಲೂ ಇರಾನ್ ಅಂತೂ ಅಕ್ಷರಶಃ ಸ್ಮಶಾನದಂತಾಗಿದೆ. ರಾಶಿ ರಾಶಿ ಹೆಣಗಳನ್ನ ಸುಡಲಾಗ್ತಿದ್ದು, ಯಾವ ಕ್ಷಣದಲ್ಲಿ ಬಾಂಬ್ ಬೀಳುತ್ತೋ, ಯಾವ ಕ್ಷಣದಲ್ಲಿ ಯಾರ ಜೀವ ಹೋಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಇದೊಂದು ದೃಶ್ಯ ಸಾಕು ಯುದ್ಧದ ಭೀಕರತೆ ಹೇಗಿದೆ ಅನ್ನೋದನ್ನ ಹೇಳೋದಕ್ಕೆ. ಇರಾನ್ ಅನ್ನ ಸರ್ವನಾಶ ಮಾಡಿಯೇ ಸಿದ್ಧ ಅಂತ ಪ್ರತಿಜ್ಞೆ ಮಾಡಿರೋ ಇಸ್ರೇಲ್ ಹಗಲು ರಾತ್ರಿ ಎನ್ನದೆ ದಾಳಿ ಮಾಡುತ್ತಿದೆ. ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ನ ಮೂಲೆ ಮೂಲೆಯನ್ನ ಧ್ವಂಸ ಮಾಡಿವೆ. ಇಸ್ರೇಲ್ನ ಭೀಕರ ಏರ್ ಸ್ಟ್ರೈಕ್ಗೆ ಇಸ್ಫಹಾನ್, ಕರ್ಜ್ ಮತ್ತು ಸಿಸ್ತಾನ್ ನಗರಗಳು ನಲುಗಿ ಹೋಗಿವೆ. ಇರಾನ್ನ ಟೆಹರಾನ್ ಸರ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ಮಾಡಿವೆ. ಟೆಹರಾನ್ ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು, ಶತ್ರುಗಳ ಏರ್ ಸ್ಟ್ರೈಕ್ಗೆ ಇಡೀ ನಗರವೇ ಧ್ವಂಸವಾಗಿದೆ. ಇಸ್ರೇಲ್ನ ಕೆಂಗಣ್ಣಿಗೆ ಇರಾನ್ನ ಬಹುತೇಕ ನಗರಗಳು ಧ್ವಂಸವಾಗಿವೆ. ಇದೀಗ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ಮಾಡಿದ್ದು, ಕ್ಯಾನ್ಸರ್ ಔಷಧಿ ಉತ್ಪಾದಿಸುವ ಕಂಪನಿ ಹಾಗೂ ಇಸ್ಫಹಾನ್ನಲ್ಲಿರುವ ಉಕ್ಕಿನ ಕೈಗಾರಿಕೆಗಳನ್ನು ಹೊಡೆದುರುಳಿಸಲಾಗಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡುತ್ತಿದೆ. ಹೀಗಾಗಿ ಇರಾನ್ನ ಹಲವು ನಗರಗಳು ಕತ್ತಲಲ್ಲಿ ಮುಳುಗಿ ಹೋಗಿವೆ. ಇಸ್ರೇಲಿಗರ ಅಟ್ಟಹಾಸಕ್ಕೆ ಇರಾನ್ ಕೂಡ ಕೌಂಟರ್ ಕೊಡ್ತಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ನುಗ್ಗಿಸಿದೆ. ಶತ್ರುಗಳ ಹುಟ್ಟಡಗಿಸ್ತೀವಿ ಅಂತ ನಿಂತಿರೋ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕಾಗೆ ನಿದ್ದೆಯಲ್ಲೂ ಕಾಡುವುದಕ್ಕೆ ಶುರು ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರೀ ಕ್ಷಿಪಣಿ ಹಾಗೂ ಡ್ರೋನ್ಗಳ ದಾಳಿಗೆ ಇಡೀ ಹಡಗು ಸರ್ವನಾಶವಾಗಿದೆ. ಸರ್ವನಾಶದ ಯುದ್ಧ ಶುರುವಾಗಿ 33 ದಿನವಾಯಿತು. ಆದರೂ ಕೂಡ ಯುದ್ಧ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನೇನು ಬಹಳ ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೇವೆ, ಇನ್ನೊಂದೆರಡು ವಾರದಲ್ಲೇ ನಮ್ಮ ಕೆಲಸ ನಾವು ಮುಗಿಸ್ತೀವಿ ಎಂದಿದ್ದಾರೆ. ಖಮೇನಿ ಹತ್ಯೆಗೆ ಕಲಬುರಗಿಯಲ್ಲಿ ಸಂತಾಪ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಾರೆ. ವಾರ್ಡ್ ನಂಬರ್ 24ರ ಸದಸ್ಯೆ ಸೈದಾ ನೂರ್ ಫಾತಿಮಾ ಸಂತಾಪ ಸೂಚಿಸುವ ನಿರ್ಣಯ ಮಂಡನೆ ಮಾಡಿದ್ರಿಂದ ಪಾಲಿಕೆ ಮೇಯರ್, ಆಯುಕ್ತರು ಸೇರಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡೋದಕ್ಕೆ ಶುರುವಾಗಿದೆ. ಹಲವು ಗ್ಯಾಸ್ ಬಂಕ್ಗಳು ಬಂದಾಗಿದ್ದು, ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಪರದಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆ 80 ರೂಪಾಯಿ ಇದ್ದ 1 ಕೆಜಿ ಗ್ಯಾಸ್ ಬೆಲೆ ಇವತ್ತು 89 ರೂಪಾಯಿ ಆಗಿದೆ. ಇದೇ ರೀತಿ ಒಂದೊಂದು ಕಡೆ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಗಂಡಾಂತರ ಅನ್ನೋದು ಕರುನಾಡ ಜನರನ್ನ ಅಕ್ಷರಶಃ ಬಿಟ್ಟು ಬಿಡದೆ ಕಾಡ್ತಿದೆ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದ್ದು, ನರಗುಂದ ಪಟ್ಟಣದಲ್ಲಿ ಕಿಲೋಮೀಟರ್ ದೂರ ಜನ ಕ್ಯೂ ನಿಂತಿದ್ರು. ಊಟ ನಿದ್ದೆ ಬಿಟ್ಟು ನಸುಕಿನ ಜಾವವೇ ಬಂದು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ಹಚ್ಚುತ್ತಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಿದೆ. ಅಜ್ಜಂಪುರ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ 500ಕ್ಕೂ ಹೆಚ್ಚು ಮಂದಿ ಕ್ಯೂ ನಿಂತಿದ್ರು. ಆದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ.
ಮೊದಲೇ ಗ್ಯಾಸ್ ಸಿಗ್ತಿಲ್ಲ, ಅದರ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿರೋದ್ರಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹೋಟೆಲ್ ನಡೆಸೋದೇ ಕಷ್ಟವಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2,000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಈಗ ಅದನ್ನ ಜಾಸ್ತಿ ದುಡ್ಡು ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5,600, 7,000, 8,000 ಅವ್ರು ಹೇಳಿದ್ದೆ ಬೆಲೆ ಆ ತರ ಆಗ್ಬಿಟ್ಟಿದೆ ಇವತ್ತು. ಒಟ್ನಲ್ಲಿ ಯುದ್ಧದ ಭೀಕರತೆ ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಇಡೀ ಕರುನಾಡನ್ನೇ ಗ್ಯಾಸ್ ಎಮರ್ಜೆನ್ಸಿ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.